ಬನ್ನಿ ಸ್ನೇಹಿತರೆ, ತಮಗೆಲ್ಲರಿಗೂ ಕಾಂಟೆಂಟ್ ಸರ್ಕಲ್ ಕೆ ಚಾನಲ್ಗೆ ಸುಸ್ವಾಗತ. ಇವತ್ತು ನಾವು ಕೊಲ್ಲಾಪುರದ ಒಂದು ಸಿಟಿಯಾದ ಪಂಢರಾಪುರಕ್ಕೆ ಹೋಗೋಣ. ಪಂಢರಾಪುರದ ಎಂಟ್ರಿ ನೋಡಿ, ಇದೇ ಪಂಢರಾಪುರದ ಸಿಟಿ. ಪಂಢರಾಪುರ ಅಂದರೆ ವಿಠೋಬ ದೇವರು ಇರುವಂತಹ ಒಂದು ಸ್ಥಳ ನೋಡಿ. ಹೀಗೆ ನಾವು ಹೋಗ್ತಾ ಪಂಢರಾಪುರಕ್ಕೆ ಎಂಟ್ರಿ ಆಗ್ತೀವಿ. ದೇವಸ್ಥಾನದ ಆವರಣ ಇದು ನೋಡಿ. ಇದೇ ಥರ ಇದೊಂದು ಮಧ್ಯದಲ್ಲಿ, ರಸ್ತೆಯ ಮಧ್ಯದಲ್ಲಿರುವ ಒಂದು ಸರ್ಕಲ್ನಿಂದ ನಾವು ಹೀಗೆ ಒಳಗಡೆ ಹೋಗ್ತಾ ನಮಗೆ ಪಂಢರಾಪುರದ ದೇವಾಲಯವು ಸಿಗ್ತದೆ ನೋಡಿ. ಜನರೆಲ್ಲ ಯಾತ್ರಿಗಳು ಇಲ್ಲಿ ಬಂದಿದ್ದಾರೆ. ಬಹಳ ಜನರು ಮಹಾರಾಷ್ಟ್ರದವರೇ ಆಗಿರೋದ್ರಿಂದ ಅವರ ಪೋಷಾಕಿನಲ್ಲಿ ಇದ್ದಾರೆ ನೋಡಿ. ಇದು ಒಂದು ರಸ್ತೆಯ ಮಧ್ಯದಲ್ಲಿರುವ ಸರ್ಕಲ್. ಇಲ್ಲಿಂದ ಹೀಗೆ ಹಾದು ಹೋಗ್ತಾ ಮುಂದೆ ನಡೀತಾ ಇರಬೇಕು. ಇದು ನಮ್ಮನ್ನು ಟೆಂಪಲ್ಗೆ ಕರೆದುಕೊಂಡು ಹೋಗ್ತದೆ ನೋಡಿ. ಪಂಢರಾಪುರ ಸಿಟಿ ಈ ಥರ ಇದೆ. ಇದು ಇಲ್ಲಿನ ಜನರು ಮಹಾರಾಷ್ಟ್ರದ ಪೋಷಾಕಿನಲ್ಲಿದ್ದಾರೆ. ಮಹಾರಾಷ್ಟ್ರದ ಪೋಷಾಕು ನಿಮಗೆ ಗೊತ್ತಿರಬಹುದು ನೋಡಿ. ಜನರೆಲ್ಲ ಇಲ್ಲಿ ಉತ್ಸಾಹಿ ಯಾತ್ರಿಗಳು ಮಹಾರಾಷ್ಟ್ರದಲ್ಲಿ ಜಾಸ್ತಿಯಾಗಿ ಒಂದು ಟೋಪಿಯನ್ನು ಹಾಕ್ಕೊಳ್ತಾರೆ ನೋಡಿ. ಇಲ್ಲಿಂದ ಮುಂದೆ ಹೋಗ್ತಾ ನಮಗೆ ದೇವಾಲಯದ ಆವರಣ ಸಿಗ್ತದೆ. ಇದು ಪಂಢರಾಪುರದ ಒಂದು ಸಿಟಿಯ ಒಂದು ದೃಶ್ಯವನ್ನು ನಾನು ನಿಮಗೆ ತೋರಿಸಿದ್ದೇನೆ. ಹೀಗೆ ನಾವು ಮುಂದೆ ಹೋಗ್ತಾ ದೇವಾಲಯದ ಆವರಣಕ್ಕೆ ನಾವು ಸಮೀಪಿಸ್ತಾ ಇದ್ದೇವೆ ನೋಡಿ. ರಸ್ತೆ ಬದಿಗಳಲ್ಲಿ, ಇಕ್ಕೆಲಗಳಲ್ಲೂ ಜನರು ಎಲ್ಲ ಪೂಜಾ ವಿಧಿವಿಧಾನಗಳ ವಸ್ತುಗಳನ್ನು ಮಾರಾಟ ಮಾಡ್ತಾ ಇದ್ದಾರೆ. ಹಾಗೂ ಯಾತ್ರಿಕರಿಗೆ ಬೇಕಾದಂತಹ ಕೆಲವು ಸಾಮಾನುಗಳು ಇಲ್ಲಿ ದೊರೆಯುತ್ತದೆ ನೋಡಿ. ಈ ಥರ ರಸ್ತೆ ಇಕ್ಕೆಲಗಳಲ್ಲೂ ವ್ಯಾಪಾರಿಗಳು ತಮ್ಮ ವ್ಯಾಪಾರಗಳನ್ನು ಮಾಡ್ತಾ ಇರ್ತಾರೆ. ಕೆಲವರು ಸರಗಳು, ಕೆಲವು ನೆಕ್ಲೆಸ್ಗಳು ಹಾಗೂ ವಿಠೋಬನ ಮೂರ್ತಿಗಳು ನೋಡಿ. ಆಧುನಿಕವಾಗಿ ಇದನ್ನು ಇಲ್ಲಿ ಈಗ ನಿರ್ಮಾಣ ಮಾಡಲಾಗ್ತಾ ಇದೆ. ಇಲ್ಲಿ ನೋಡಿ, ಈ ನಿರ್ಮಾಣ ಕಾರ್ಯವು ಪ್ರಗತಿಯಲ್ಲಿರೋದ್ರಿಂದ ಇಲ್ಲೆಲ್ಲ ಈ ಥರ ಕೆಲಸ ಮಾಡುವವರು ಇದನ್ನು ಶಾಮಿಯಾನ ಮತ್ತು ಇದನ್ನೆಲ್ಲ ಹಾಕಿರ್ತಾರೆ ನೋಡಿ. ಈ ಕೆಲೆಗಳಲ್ಲೂ ವ್ಯಾಪಾರಿಗಳ ವ್ಯಾಪಾರ ನಡೀತಾ ಇದೆ. ಜನಗಳು ಪರ್ಚೇಸ್ ಮಾಡ್ತಾ ಇದ್ದಾರೆ. ಒಂದು ಕಡೆಯಿಂದ ಜನಗಳು, ಯಾತ್ರಿಗಳು ನಡೀತಾ ಇದ್ದಾರೆ ನೋಡಿ. ಈ ಥರ ಎಲ್ಲ ವಿಧದ ಟ್ರಾನ್ಸ್ಪೋರ್ಟ್ ಅವೈಲಬಿಲಿಟಿ ಇದೆ ಇಲ್ಲಿ ಪಂಢರಾಪುರದಲ್ಲಿ. ಇದು ನೋಡಿ, ಇದು ಒಂದು ಒಳ್ಳೆಯ ದೇವಸ್ಥಾನದ ಮಗ್ಗಲಲ್ಲಿರೋ ಒಂದು ಪ್ರದೇಶ. ಇದು ಒಂದು ನೋಡಬೇಕಾದಂತಹ ಪ್ರದೇಶನೇ. ಇಲ್ಲಿ ಒಳಗಡೆ ಹೋದರೆ ಬಹಳ ಸುಂದರವಾದ ದೃಶ್ಯಗಳು ಹಾಗೂ ದೇವರ ಮೂರ್ತಿಗಳು ಸಿಗ್ತವೆ ನಿಮಗೆ ನೋಡಲಿಕ್ಕೆ. ನೋಡಿ, ನಾನೀಗ ಒಳಗಡೆ ಹೋಗ್ತಾ ಇದ್ದೀನಿ. ಇಲ್ಲಿ ಒಳಗಡೆ ಹೋಗ್ತಾ ಈ ರೀತಿ ಇರ್ತದೆ. ಇದು ದೇವಸ್ಥಾನ ಅಲ್ಲ, ಇದು ದೇವಸ್ಥಾನದ ಮಗ್ಗಲಲ್ಲಿರುವ ಒಂದು ಗುರೂಜಿಯವರ ಸನ್ನಿಧಿಯ ಸ್ಥಳ.
ನೋಡಿ, ಈ ಥರ ಮೇಲಿಂದ ಕೆಳಗಡೆ ಎಲ್ಲ ದೇವರ ವಿಗ್ರಹಗಳನ್ನು ಇಲ್ಲಿ ಇಡಲಾಗಿದೆ. ಅಂದರೆ ಒಂಥರ ಫೋಟೋ ಥರ ಪ್ರದರ್ಶಿಸಲಾಗಿದೆ. ಬಹಳ ಸುಂದರವಾದ ಪ್ರದೇಶ ಇದು. ಶಾಂತಿಯನ್ನು ಕಾಪಾಡಿಕೊಂಡು ಇಲ್ಲಿ ಎಲ್ಲರಿಗೂ ಎಂಟ್ರಿ ಇದೆ. ನೋಡಿ, ಈ ಥರ ಹೋಗಿ ಎಲ್ಲ ವೀಕ್ಷಿಸಿಕೊಂಡು ಬರಬಹುದು. ತದನಂತರ ಇದು ಇನ್ನೊಂದು ದೇವಸ್ಥಾನದ ಪಕ್ಕದಲ್ಲೇ ಇರುವಂಥ ಇನ್ನೊಂದು ಪ್ರದೇಶ. ಇಲ್ಲಿ ನೀವು ಭೇಟಿ ನೀಡಿದರೆ ಇದು ಅತ್ಯಂತ ಸುಂದರವಾದ ಉದ್ಯಾನವನದ ಥರ ಇದೆ. ಇಲ್ಲಿ ರಾಮ ಮಂದಿರವೂ ಇದೆ. ನೋಡಿ, ಈ ಥರ ನಾವು ಇಲ್ಲಿ ಒಳಗಡೆ ಎಂಟ್ರಿ ಪಡಿಬೇಕು. ಈ ಸುಂದರವಾದ ಪ್ರದೇಶದೊಳಗಡೆ ಒಳಗಡೆ ಹೋಗ್ತಾ ಒಂದು ರಾಮ ಮಂದಿರನೂ ನಿಮಗೆ ಸಿಗ್ತದೆ. ನೋಡಿ, ಕಾಣಿಸ್ತಾ ಇದೆ ದೂರದಿಂದ. ನಾನು ಹತ್ತಿರಕ್ಕೆ ಹೋಗ್ತಾ ಇದ್ದೀನಿ. ಈ ಥರ ಇದು ಒಂದು ಅತ್ಯದ್ಭುತ ಸ್ಥಳ. ಇದನ್ನು ನೋಡಲೇಬೇಕಾದ ಒಂದು, ಇಲ್ಲಿಗೆ ಕೋಲ್ಹಾಪುರಕ್ಕೆ ಭೇಟಿ ನೀಡಿದಾಗ ಇದನ್ನು ನೋಡುವಂತಹ ಸ್ಥಳ. ನೋಡಿ, ಮುಂದೆ ಹೋಗ್ತಾ ಈ ಒಂದು ಹೊಸದಾಗಿ ನಿರ್ಮಿತವಾದ ಈ ರಾಮ ಮಂದಿರವನ್ನು ಯಾವ ರೀತಿ ನಿರ್ಮಾಣ ಮಾಡಲಾಗಿದೆ ಎಂಬುದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಈ ಥರ ಹೋಗಿ ಒಳಗಡೆ ಚಿತ್ರೀಕರಣ ಇಲ್ಲ, ಆದರೂ ಇದು ಸುಂದರವಾದ ಪ್ರದೇಶ. ನೋಡಿ, ಎಷ್ಟು ಸುಂದರ ಹಾಗೂ ಸ್ವಚ್ಛತೆಯಿಂದ ಕೂಡಿದ ಒಂದು ಈ ಪ್ರದೇಶವನ್ನು ನೋಡಬಹುದು ನೀವು. ಇಲ್ಲಿ ನೇರ ಪ್ರವೇಶ ಇಲ್ಲ, ಸೈಡಿಂದ ಹೋಗಿ ಒಳಗಡೆ ಹೋಗಬೇಕು. ನೋಡ್ತಾ ಹೋಗಿ, ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ನಮ್ಮನ್ನು ಪ್ರೋತ್ಸಾಹಿಸಿ. ನೋಡಿ, ಈ ಥರ ಒಳಗಡೆ ಚಿತ್ರೀಕರಣವಿಲ್ಲ ಎಂಬ ಪದಕ್ಕಾಗಿ ನಾನು ಅಲ್ಲೇ ನಿಲ್ಲಿಸಿದೆ ಚಿತ್ರೀಕರಣ. ಇದು ನೋಡಿ ರಾಮಪ್ಪ. ಅದಕ್ಕೆ ಇಲ್ಲಿ ನೋಡಿ, ಇದು ಚಂದ್ರಭಾಗ ನದಿಯ ತೀರದಲ್ಲಿರೋದು. ಮೇಲ್ಛಾವಣಿಯಲ್ಲಿ ನೋಡಿ ಈ ಹಕ್ಕಿಗಳ ಗೂಡುಗಳು, ಯಾವ ರೀತಿ ಹಕ್ಕಿಗಳು ಚಿಲಿಪಿಲಿ ಅನ್ನೋ ಒಂದು ಇದನ್ನು ಮಾಡ್ತವೆ. ಇಲ್ಲಿ ಹಕ್ಕಿಗಳ ಗೂಡು ಇದು. ಮೇಲ್ಛಾವಣಿಯಲ್ಲಿ ಹಕ್ಕಿಗಳು ಗೂಡನ್ನು ಕಟ್ಟಿದ್ದಾವೆ. ಇದು ಪಾದುಕೆ. ಇದು ಚಂದ್ರಭಾಗ ನದಿಯ ತೀರದಲ್ಲಿರುವಂಥ ಒಂದು ಪ್ರದೇಶ. ನೋಡಿ, ಇದೇ ಚಂದ್ರಭಾಗ ನದಿ. ಇದು ಅತ್ಯಂತ ಪುರಾಣಗಳಲ್ಲಿ ಪ್ರಸಿದ್ಧಿಯಾದಂಥ ಒಂದು ನದಿ ಇದು. ಇದರ ಮೇಲೆ ಒಂದು ಹಾಡು ಬರೆದಿದ್ದಾರೆ, ಚಂದ್ರಭಾಗ ಸ್ನಾನ ಅಂತ ಹೇಳ್ಬಿಟ್ಟು. ನೋಡಿ, ಈ ದೃಶ್ಯಗಳೆಲ್ಲ ತುಂಬ ಅದ್ಭುತವಾಗಿದೆ. ನೀವು ಕೋಲ್ಹಾಪುರಕ್ಕೆ ಹೋದಾಗ ಮಹಾಲಕ್ಷ್ಮಿ ದೇವಸ್ಥಾನ, ಪಂಡರಾಪುರ ಎಲ್ಲ ನೋಡಿದಾಗ ಈ ಪ್ರದೇಶಗಳನ್ನು ವೀಕ್ಷಿಸಿಕೊಂಡು ಬಂದರೆ ನಿಮಗೆ ಎಲ್ಲ ತಿಳಿಯುತ್ತದೆ. ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು. ಹಾಗೂ ನಿಮ್ಮ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋ ಮೇಲೆ ಕಾಮೆಂಟ್ ಮಾಡಿ. ಯಾಕಂದರೆ ನಮ್ಮಲ್ಲಿ ದೇವಸ್ಥಾನಗಳಲ್ಲಿ ವಿಡಿಯೋ ಮಾಡೋಕ್ಕೆ ಎಲ್ಲೂ ಬಿಡುವುದಿಲ್ಲ. ಆದ್ದರಿಂದ ನಾನು ಹೊರಗಡೆ ವಿಡಿಯೋ ಮಾಡಿ ನಿಮಗೆ ಹಾಕಿದ್ದೇನೆ. ದಯವಿಟ್ಟು ನಿಮಗೆ ಹೈಪ್ ಇದ್ದಲ್ಲಿ ಹೈಪ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಸಿಗೋಣ ಮತ್ತೊಮ್ಮೆ ವಿಡಿಯೋದಲ್ಲಿ.